ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನೆ ಕ್ವಾಪ್ದಾಗ ನೀನೆ ಪುಟ್ಟಕ್ಕನ್ ಕುತ್ತಿಗೆ ತಾಲಿ ಕಟ್ಬಿಟ್ಟಿಯೇ ಹೆಂಗೆ? ತಾಳಿ ಕಟ್ಟಕ್ಕಿಲ್ಲ ನಂಜಮ್ಮ, ಕುತ್ತಿಗೆಗೆ ನೇಣಾಗ ಕಟ್ತೀನಿ. ಹೂವಾ ಏನೇ ಹೇಳ್ತಿದ್ಯಾ ನೀನು? ಈ ರಾಜಿ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ, ನಂಜೆ ಇರೋದು ಸ್ವಲ್ಪ ನಿಧಾನ, ಆದ್ರೆ ಸಾವು ಮಾತ್ರ ಗ್ಯಾರಂಟಿ. ಏ ರಾಜಿ, ಏನು ಹೇಳ್ತಿದ್ಯಾ? ಮತ್ತಿನ್ನೇನು ಪ್ಲಾನ್ ಮಾಡಿದೀಯೇ? ಈ ರಾಜಿ ಯಾವತ್ತಿದ್ರು ನಂಜು ಬಿಡಲ್ಲ ನಂಜಮ್ಮ. ಆ ಸಿಂಗಾರಮ್ಮ ಜೈಲ್ ಸೇರಿರ್ಬೋದು, ಆದ್ರೆ ಅವಳ ಕಡೆ ಹುಡುಗರೆಲ್ಲ ಇನ್ನೂ ನನ್ನ ಕೈನಾಗೆ ಅವ್ರೆ. ಅವ್ರನ್ನಿಟ್ಕೊಂಡು ನಾನು ವೈರಿಗಳಿಗೆ ಹೆಂಗೆ ಗುಂಡಿ ತೋಡ್ತೀನಿ ನೋಡ್ತಾ ಇರೋ. ಯೋನು ಹೇಳ್ತಿದ್ಯಾ ನೀನು? ತಾಳಿ ಕಟ್ಟಿ ಕಲ್ಯಾಣೋತ್ಸವ ಮಾಡ್ಕೋಬೇಕು ಅಂತಿರೋ ನನ್ನ ಗಂಡಂಗೆ ರಕ್ತದ ಓಕುಳಿ ಹರಿಸಿ ಮಾರಣ ಹೋಮದ ಕಾಣಿಕೆ ಕೊಡ್ತೀನಿ. ನನ್ನ ವಿರುದ್ಧ ನಿಂತಿರೋ ಯಾರನ್ನೂ ನಾನು ಬಿಡೋಕ್ಕಿಲ್ಲ. ಈ ರಾಜಿ ಮುನಿದ್ರೆ ಮೃತ್ಯುನೇ ಅನ್ನೋದನ್ನ ಎಲ್ರಿಗೂ ಮನವರಿಕೆ ಮಾಡ್ತೀನಿ. ಪುರೋಹಿತ್ರೆ, ಸ್ವಾಮಿಗೆ ನೈವೇದ್ಯ ತಂದಿದ್ನಿ, ತಕ. ಹಲೋ, ಹೇಳಿ ಮೇಡಮ್. ಎಲ್ಲರೂ ದೇವಸ್ಥಾನಕ್ಕೆ ಬಂದ್ರಾ? ಬಂದಿದ್ದಾರೆ ಮೇಡಮ್. ಯೋ ನಡೀತಾ ಇದೆ ಅಲ್ಲಿ? ಎಲ್ಲರೂ ಪೂಜೆಲಿದ್ದಾರೆ ಮೇಡಮ್. ಪೂಜೆ ಶುರುವಾಗಿದೆ. ಬರೀ ಆ ಪೂಜೆ ಶುರುವಾದ್ರೆ ಸಾಕಾಗಕ್ಕಿಲ್ಲ, ಮಾರಿಗೆ ಬಲಿ ಕೊಡೋ ಪೂಜೆನೂ ಶುರುವಾಗಬೇಕು. ನೀವೇನು ಯೋಚನೆ ಮಾಡಿಬಿಡಿ ಮೇಡಮ್, ಪೂಜೆ ಮುಗಿತಿದ್ದಂಗೆ ನಮ್ಮ ಪೂಜೆ ಶುರು ಮಾಡ್ತೀವಿ. ಎಷ್ಟು ಜನದ ರಕ್ತ ಹರಿಸ್ತೀರ ಹರಿಸಿ, ಅಷ್ಟು ದುಡ್ಡಿನ ಹೊಳೆನ ನಾನು ಹರಿಸ್ತೀನಿ. ಕಣ್ಣಗ್ ರಾಕ್ಷಸಿ ಕಂಡಂಗೆ ಕಾಣಿಸ್ತಾವಳ ನೋಡಿ, ಅವರು ಇವರು ಚಿಕ್ಕವರು ದೊಡ್ಡವರು ಅಂತ ಯಾರನ್ನೂ ನೋಡಬೇಡಿ. ಸಿಕ್ಕಿದವ್ರನ್ನ ಸಿಕ್ಕಿದ ಕಡೆ ಕೊಚ್ಚಾಕ್ತಾರಿ ಆಟೆ. ನನ್ನ ಗಂಡ ತಮ್ಮ ಯಾವನೇ ಅಡ್ಡ ಬಂದ್ರು ಯಾವನು ಉಳಿಸ್ಬೇಡ. ದೇವಸ್ಥಾನನ ಮಸಾಣ ಮಾಡಿ. ಓಕೆ ಮೇಡಮ್. ಏನಿನ್ ಬಾಯಿಗೆ ಮಣ್ಣಾಕ ಏನ್ ಮಾಡಕ್ ಹೊಂಟಿದ್ಯಾ ನೀನು? ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ ನಂಜಮ್ಮ. ನೋಡು, ಇದಕ್ಕೂ ನಿಂಗೂ ಸಂಬಂಧ ಇಲ್ಲ. ನನ್ನ ಸೌತಿ ಸತ್ರೇನೆ ಈ ರಾಜಿ ಮನ್ಸಿಗೆ ನೆಮ್ಮದಿ ಸಿಕ್ಕದು. ನೋಡ್ ನಂಜಮ್ಮ, ನನ್ ದಾರಿ ಸುಗಮ ಆದ್ರೇನೆ ನಿನ್ ದಾರಿನೂ ಸಲೀಸಾಗದು. ಎಲ್ಲದಕ್ಕೂ ಎದ್ರುಕೊಂಡು ಸುಮ್ಮನೆ ಅಡ್ಗಾಲ್ ಹಾಕ್ಬೇಡ. ಹಂಗಲ್ಲ ಕಣೆ ರಾಜಿ, ನೀನೇನೋ ಎಲ್ಲರನ್ನೂ ಕೊಲ್ಲಕ್ ಹೊಂಟಿದ್ಯಾ? ಅದೆಲ್ಲ ಆಗ ಕೆಲ್ಸವಾ? ಯೋಗ್ ನೀನೆ ಯಾಕೆ ಯಾಕೆ ಯಾಕಾಗಕ್ಕಿಲ್ಲ? ಹೊಸಿ ಸಮಾಧಾನವಾಗಿರು. ದೇವಿ, ಆ ಪೂಜೆಗೆ ಬಂಗಾರಮ್ಮ ಕಂಟಿ ಎಲ್ಲರೂ ಬಂದಿರ್ತಾರೆ ಕಣೆ. ಈ ಕಳ್ಸಿರೋ ರೋಡಿಗಳನ್ನ ಕಟ್ಟಿ ಸುಮ್ಕೆ ಬಿಟ್ಬಿಟ್ರಣ? ಲೇ, ಇದನ್ನೆಲ್ಲ ಮಾಡ್ಸಿದ್ದು ನೀನೆ ಅಂತ ಬಂಗಾರಮ್ಮನ್ಗೆ ಏನಾರು ಗೊತ್ತಾದ್ರೆ ಅವಳು ನೀನ್ ಸುಮ್ಕೆ ಬಿಟ್ಬಿಟ್ಟಾಳೇನೆ. ಒಂದ್ ಕಿತ ಯೋಚನೆ ಮಾಡಿ ನೋಡು. ನಿನ್ನ ಹಾಕಿ ಬಂಗಾರಮ್ಮ ಒಂದು ಕಣ್ಣಿಟ್ಟೊಳೆ ಕಣೆ ರಾಜಿ. ಈ ಇಸ್ಯಾದಾಗ ಏನಾರು ನೀನ್ ಸಿಕ್ಕಾಕೊಂಡ್ರೆ ಅಂತ ಇಟ್ಕ, ದೇವ್ರ ಸತ್ವಾಗ್ಲೂ ಹೇಳ್ತೀನಿ, ಅವಳು ಮಾತ್ರ ನೀನು ಉಳ್ಸಕ್ಕಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ ನಂಜಮ್ಮ? ದಡ್ ಮುಂಡೆ ನೀನು ಅದಕ್ಕೆ ಹೇಳೋದು ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ. ಆ ಬಂಗಾರಮ್ಮನು ಕಂಟಿನ್ಯೂ ಪೂಜೆಗೆ ಹೋಯ್ತಾರೆ ಇಲ್ವ ಅಂತ ಮೊದಲು ತಿಳ್ಕಳೆ. ಮೊದಲು ರಾಧಾಂಗ್ ಫೋನ್ ಮಾಡಿ ವಿಷಯ ತಿಳ್ಕೊತೀನಿ ಇರು. ಸಾಹೇಬ್ರೆ, ಸರಿ ಸಾಹೇಬ್ರೆ, ಈಗಲೇ ಹೊಂಟು ಬರ್ತೀವಿ. ಯೋನಕ್ ಬಂಗಾರ? ಅದೇ ರೀ,
ಬ್ಯಾಂಕ್ ಮತ್ತೆ ಶುರು ಆಗಿದ್ದಕ್ಕೆ ಒಂದು 8 ಫೈಲ್ ಕೊಡೋದಕ್ಕೆ ಸೊಸೈಟಿ ಮ್ಯಾನೇಜರ್ ಹೇಳೋರೆ. ಈಗಲೇ ಹೋಗ್ಬೇಕಂತೆ. ಹಂಗಾರೆ ಹೋಗಿ ಬರಮ್ಮ ನಡಿ. ಆದರೆ ನಾವು ಬ್ಯಾಂಕಿಗೆ ಹೋದ್ರೆ ಕಲ್ಯಾಣೋತ್ಸವಕ್ಕೆ ಯಾರಿಗೆ ಹೋಯ್ತಾರೆ? ಓ ಹೌದಲ್ವೇ, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ದೇವಸ್ಥಾನಕ್ಕೆ ನಮ್ಮ ಹೊಸನ್ ಕಳಿಸಿದ್ರೆ ಆಗಕ್ಕಿಲ್ವಾ? ಅವಳು ಹೆಂಗ್ರಿ ಹೋಗಕ್ಕಾಯ್ತದೆ, ಮಗಿನ ಮಾಡ್ಕೊಳ್ಳೋದು ಬೇಡವೇ? ಹೌದು ಅಪ್ಪಯ್ಯ, ಪಾಪಕ್ಕೆ ಬೇರೆ ನಿನ್ನೆಯಿಂದ ನೆಗಡಿ ಇದೆ, ನನಗೂ ಹೋಗೋಕ್ಕಾಗಲ್ಲ. ಹಂಗಿದ್ರೆ ಬ್ಯಾಡ ಬಿಡವ. ರಾಧಾ, ಅತ್ತೆ, ಅದು ನನಗೆ ಆನ್ಲೈನ್ ಕ್ಲಾಸ್ ಇದೆ, ಅಟೆಂಡ್ ಮಾಡಲೇಬೇಕು ಅತ್ತೆ. ಅಯ್ಯ, ಈಗ ಏನ್ ಮಾಡೋದು? ಸದ್ಯ ನಾನು ಬಚಾವಾದೆ. ಹೋಗದೆ ಹೋದ್ರೆ ಪುಟ್ಟಕ್ಕ ಬೇಸರ ಮಾಡ್ಕೊತಾಳೆ. ಆದ್ರೆ ಹೋಗೋಣ ಅಂದ್ರೆ ನಮಗ್ ಟೈಮ್ ಇಲ್ವೇ? ಕಂಟಿ ಒಸಿ ಬಾ ಮಗ. ಕಂಟಿ, ಇವತ್ತು ಗುಡಿನಾಗೆ ಕಲ್ಯಾಣೋತ್ಸವ ಐತೆ, ಅದಕ್ಕೆ ನಾನು ಅಪ್ಪಯ್ಯ ಹೋಗಕ್ಕಾಗಕ್ಕಿಲ್ಲ. ನಾವು ಬ್ಯಾಂಕ್ ಹೋಗ್ಬೇಕು. ಬಸಿ ನೀನೇ ಹೋಗ್ಬಿಡ್ ಬಾ ಮಗ. ಇಲ್ಲವ, ನಾನು ಹೋಗಿಲ್ಲ. ಯಾಕೆ ದೊರೆ ಹೆಂಗಂತೀಯ? ಅಣ್ಣಯ್ಯ, ಪುಟ್ಟವ್ವ ಮತ್ತೆ ಗೋಪಾಲ್ ಮಾವನ್ ಮದುವೆ ಇದೆಯಲ್ಲ, ನೀನು ಹೋಗ್ಬಾ. ಇಲ್ಲ ತಂಗಿವ, ನನಗೆ ಮದುವೆ ಅಂದ್ರೇ ಹೋಗೋ ಮನ್ಸು ಬರ್ತಾ ಇಲ್ಲ. ಹಂಗಂದ್ರೆ ಹೆಂಗ್ ಮಗ? ನಮ್ಮ ಮನೆನಾಗ ಯಾರು ಹೋಗ್ಲಿಲ್ಲ ಅಂದ್ರೆ ಪುಟ್ಟಕ್ಕಂಗೆ ಬೇಸರ ಆಗಕ್ಕಿಲ್ವೇ? ಬಾಬಾ, ನೀವು ಅಪ್ಪಯ್ಯ ಬೇಕಾದ್ರೆ ಬ್ಯಾಂಕ್ ಕೆಲಸ ಮುಗಿದ್ನಾಗೆ ಹೋಗಿ ಬನ್ನಿ. ನಾನು ಮಾತ್ರ ಹೋಗಿಲ್ಲ, ಬಲವಂತ ಮಾಡಬೇಡಿ. ಇವಾಗ ಏನ್ ಮಾಡುದು ಬಂಗಾರ? ವಾಲಿ ಬಿಡಿ, ನಾವೇ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಟೈಮ್ ಆದ್ರೆ ಹೋಗ್ಬಿಟ್ಟು ಬರೋ ನಡ್ರಿ. ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ? ರಾಜಿ ಅವರೇ, ನನಗೆ ಯಾಕೆ ಫೋನ್ ಮಾಡ್ತಿದ್ದೀರಾ? ಅಯ್ಯೋ, ಮನ್ಸ್ಗೆ ಹಾಕೋಬೇಡ ರಾಧಾ. ಅವತ್ತೇನೋ ನನ್ನ ತಲೆ ಸರಿ ಇಲ್ಲ, ಬಾಯ್ ತಪ್ಪಿ ನಿಮ್ಮ ಮತ್ತೆ ಮುಂದೆ ನಿನ್ನ ಹೆಸರು ಹೇಳ್ಬಿಟ್ಟೆ. ದಯವಿಟ್ಟು ಸಂಸ್ಬಿಡು. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ರಾಧಾ, ನೀನ್ ನಮ್ಮ ಹುಡುಗಿ ಅಲ್ವೇ, ಪರಿಸ್ಥಿತಿನ ಅರ್ಥ ಮಾಡ್ಕತಿ ಅಂತ ನಂಗೆ ಸಂದಾಗ ಗೊತ್ತೈತೆ. ಸ್ವೀಟ್ಗೆ ಹಾಕಿದ್ ಸಾಕು, ಫೋನ್ ಮಾಡಿ ವಿಷಯ ಹೇಳಿ. ರಾಧಾ, ನಿಮ್ಮ ಅತ್ತೆ ಮತ್ತೆ ಕಂಟಿ ಈಗ ಎಲ್ಲವ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.